ಇದೀಗ ಅಲ್ಲಿ ಬಸವ ಮೂರ್ತಿಗೆ ಅಭಿಷೇಕವನ್ನು ಮಾಡೋದಕ್ಕೆ ಎಲ್ಲ ಸಜ್ಜಾಗಿದೆ ಸಮಯ. ಮಾಧ್ಯಮದವರು ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ಗೊಂದಲ ಮಾಡಿಕೊಂಡು ವೇದಿಕೆ ಕಡೆ ಬರಬೇಡಿ. ಬಸವ ಮೂರ್ತಿಗೆ ನೋಡಿ, ಇದು ವಿಶೇಷ. ಬಸವ ಮೂರ್ತಿಗೆ ರೈತರು ಬೆಳೆದಂತ ಕಳ್ಳೆಕಾಯನ್ನ ಮೊದಲು ತಗೊಳಪ್ಪ, ನಿನಗೆ ನೀನು ಸಂತುಷ್ಟನಾದ್ರೆ ನಾನು ಸಂತುಷ್ಟ, ಕೋಪ ಮಾಡ್ಕೋಬೇಡ, ನೀನು ಶಿಲಿಯಾಗಿ ನಿಲ್ಬೇಡ, ಜೀವಂತವಾಗಿ ನಮ್ಮ ಹೃದಯದಲ್ಲಿ ನೆಲೆಸು ಎಂಬ ಭಾವನೆಯನ್ನ ಈ ಸುಂಕೇನ ಹಳ್ಳಿ ಅಕ್ಕಪಕ್ಕ ಆಸುಪಾಸುಗಳನ್ನೆಲ್ಲ ಇದನ್ನ ನೆರವೇರಿಸಿದ್ದಾರೆ. ನಮ್ಮ ವಾಲಂಟಿಯರ್ಸ್ ಕಳ್ಳೆಕಾಯಿ ಕೊಡ್ತಾರೆ. ಯಾರು ದಯವಿಟ್ಟು ವೇದಿಕೆ ಮೇಲೆ ನುಗ್ಗೋದಾಗ್ಲಿ ಅವೆಲ್ಲ ಮಾಡಬೇಡಿ. ನೀವಿಲ್ಲಿ ಬಂದಿದ್ದೀರಲ್ಲ, ಇದೇ ದೊಡ್ಡ ಸಂತೋಷ, ಇದೇ ಪ್ರಸಾದ. ಯಾರು ಬಸವಣ್ಣನ ನೋಡಿದ್ದೀರಾ ಅದೇ ಮಹಾನ್ ಪ್ರಸಾದ. ಇವತ್ತು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಈ ವೇದಿಕೆ ಮೇಲೆ ನೋಡಿ ಎಷ್ಟು ಸಂತೋಷ ಆಗುತ್ತೆ. ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿರ್ತಕ್ಕಂಥ ವ್ಯಕ್ತಿಗೆ ಆ ಬಸವಣ್ಣ ಶಕ್ತಿ ಕೊಡ್ಲಿ. ಇವರನ್ನ ಬಂಡೆ ಅಂತಾನು ಕೊಡ್ತಾ ಯಾವುದೇ ಅದಕ್ಕೆ ಹೇಳ್ತಾರೆ, ಟೀಕೆಗಳು ಸಾಯುತ್ತವೆ, ಒಳ್ಳೆ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ. ಅವರ ಕೆಲವು ಮಾತುಗಳೆಲ್ಲ ನಾನು ಬರ್ಕೊಂಡಿರ್ತೇನೆ. ಇದೆಲ್ಲ ಅವ್ರು ಹೇಳಿದ್ದ ಮಾತು. ಎಷ್ಟೇ ಟೀಕೆ ಮಾಡಿಬಿಡ್ತೇವೆ, ಅದು ಸಾಯ್ತವೆ, ಒಳ್ಳೆ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ. ಮ್ಯಾನ್ ವಿತ್ ವಿಷನ್ ಏನೋ ಉದ್ದೇಶ ಇಟ್ಟಿದ್ದಾರೆ.